ಬೆಂಗಳೂರು, ಯೂರೂರು, ಮಂಗಳೂರು. ಇವತ್ತು ದ ಬೋತ್ ಬ್ಯಾಂಗ್ ಮ್ಯಾಂಗ್ ಬ್ಯೂಟೀಸ್ ನಿಮ್ಗೆ ನಮಸ್ಕಾರ, ಹಾಯ್, ಹೆಲೋ ಅಂತ ಹೇಳ್ತಾ ಇದೀವಿ. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ಗೊತ್ತಲ್ಲ ನಿಮ್ಗೆ, ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಸ್ಟೋರಿ ಇರುತ್ತೆ. ಆ ಸ್ಟೋರಿಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸ್ಟಾರ್ ಏನೋ ಇಲ್ಲಿ ರೆಡಿ ಆಗಿದ್ದಾರೆ. ಯಾರ ಕೈ ರುಚಿನ ಇವತ್ತು ಟೇಸ್ಟ್ ಮಾಡ್ತಾ ಇದೀವಿ ಗೊತ್ತಾಗತ್ತೆ. ಬಟ್ ಒಂದು ವಿಷಯ ಮಾತ್ರ ನಿಮ್ಗೆ ಹೇಳಲೇಬೇಕು. ಕುದುರೆಮುಖ ಸ್ಕೂಲಲ್ಲಿ 1:15 ಟ್ರಿಂಗ್ ಅಂತ ಬೆಲ್ ಹೊಡೆದಾಗ ಇವ್ರ ಹೊಟ್ಟೆ ಚುರ್ರ ಅಂತಿತ್ತು. ಮಂಗಳೂರು ಕಾಲೇಜಲ್ಲಿ ಸೈರನ್ ಹೊಡೆದಾಗ 1:15 ಇವ್ರ ಹೊಟ್ಟೆ ಏನಂತಿತ್ತು? ಚುರ್ರ ಅಂತಿತ್ತು. ಇವತ್ತು ನಾವಿಬ್ರು ಹೊಟ್ಟೆನು 1:15 ಟೈಮ್ ಅಲ್ವಾ, ಚುರ್ರ ಅಂತ ಇದೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್, ಇವತ್ತು ಯಾರು ಬರ್ತಿದ್ದಾರೆ, ಯಾರ ಕೈ ರುಚಿನ ನಾವು ಟೇಸ್ಟ್ ಮಾಡ್ತೀವಿ. ನನ್ನ ಅಕ್ಕ ಓಕೆ. ಸೊ ಗೊತ್ತಿರೋ ಹಾಗೆ 4 ಹೆಣ್ಮಕ್ಳು ನಮ್ಮ ಲಕ್ಷ್ಮಿ ಮೇಡಮ್ಗೆ, ಅಂದ್ರೆ ಅವ್ರು ನೋಡಕ್ ಲಕ್ಷ್ಮಿ ತರ ಇದ್ದಾರೆ, ಜಯಂತಿ ಆಂಟಿಗೆ. ಸೊ ಇದು ಯಾವ ಟೋಕನ್ ನಂಬರ್ 1, ಟೋಕನ್ ನಂಬರ್ 2, ಟೋಕನ್ ನಂಬರ್ 3, ಟೋಕನ್ ನಂಬರ್ 4, ವಿಚ್ ಇಸ್ ಇಟ್? ನಂಬರ್ 1 ಟೋಕನ್. ಟೋಕನ್ ಹೆಸರೇನು? ಮಹಾಲಕ್ಷ್ಮಿ ಶೆಟ್ಟಿ ಅಂತ ಹೆಸರು, ಆದ್ರೆ ನಾವು ಮಮತಾ ಅಂತ ಕರೆಯೋದು ಮನೆಯಲ್ಲಿ. ಮಮತಾನ ನಾವು ಇವಾಗ ಮಮತೆಯಿಂದ ಕರ್ಸ್ಕೊಳ್ಳೋಣ. ವಾಟ್ ಯು ಸೇ? ಕರ್ಸ್ಕೊಳ್ಳೋಣ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ವೆಲ್ಕಮ್ ಮಾಡ್ಕೊಳ್ಳೋಣ ನಮ್ಮ ಎಲ್ಡೆಸ್ಟ್ ಬಟ್ ನಾಟ್ ದ ವೆರಿ ಬೋಲ್ಡೆಸ್ಟ್ ಮಹಾಲಕ್ಷ್ಮಿ ಅಲಿಯಾಸ್ ಮಮತಾ ಅವರನ್ನ. ವೆಲ್ಕಮ್ ಮಮತಾ. ಸೊ ಇವತ್ತು ಮಮತಾ ಅವರ ಕೈ ರುಚಿನ ಟೇಸ್ಟ್ ಮಾಡಕ್ಕೆ ಯಜ್ಞ ಮತ್ತೆ ಶ್ರುತಿ ಅಂತೂ ರೆಡಿ. ಮಮತಾ, ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದ್ದೀರಾ? ಪನ್ನೀರ್ ಚೋಲೆ. ಮಂಗಳೂರು ಹುಡುಗಿಯಾಗಿ ನಾರ್ತ್ ಇಂಡಿಯನ್ ಡಿಶ್ ಫೇವ್ರೇಟ್ ಅದು, and I make it really good. Oh, you make it really good. ಪ್ರೌಡ್ಲಿ ಹೇಳ್ತಿದ್ದಾರೆ, I make it very good. Very good ಅಂತಲ್ಲ. ಟೇಸ್ಟ್ ಮಾಡೋ ತನಕ ಏನು ಹೇಳಕ್ಕಾಗಲ್ಲಪ್ಪ. ಅಲ್ಲ, ನಾನ್ ಮಾಡಿದೀನಿ, ನಿಮ್ ವರ್ಡಿಕ್ಟ್ ಬಾಕಿ ಇದೆ. ನನ್ನ ವರ್ಡಿಕ್ಟ್ ಬಾಕಿ ಇದೆ ಅಲ್ಲ. ಸೊ ಒಂದು ಕೆಲಸ ಮಾಡೋಣ, ಚಕ್ಕಂತ ಫಸ್ಟ್ ಇದಕ್ಕೆ ಏನೇನ್ ಬೇಕು ಅಂತ ತಿಳ್ಕೊಂಬೇಡ. ಬಿಕಾಸ್ ಜನರು ವೇಟಿಂಗ್ ಕಾಗ್ತಿರೋದಿದ್ದ. ಸೊ ಇದಕ್ಕೆ ಏನೆಲ್ಲ ಬೇಕಾಗುತ್ತೆ? ಓಕೆ, 1 ಕಪ್ ಕಾಬುಲಿ ಚನಾ ಓವರ್ ನೈಟ್ ಸೋಕ್ ಮಾಡಿಡ್ಬೇಕು. ಓಕೆ. ಮತ್ತೆ ಅದನ್ನ 3 ವಿಸಿಲ್ಸ್ ಕೂಗಿಸ್ಬೇಕು. ಓಕೆ. ಆಮೇಲೆ ಕೋಕೋನಟ್ ಮಿಲ್ಕ್, ಹಾಫ್ ಕೋಕೋನಟ್ ಅದನ್ನ ಗ್ರೈಂಡ್ ಮಾಡಿ ಪೇಸ್ಟ್ ಹಾಲು ತೆಗಿಬೇಕು. 8 ರೆಡ್ ಚಿಲ್ಲೀಸ್, 8ರಿಂದ 10 ಎಷ್ಟು ಸ್ಪೈಸಿ ಬೇಕಷ್ಟು ಕೆಂಪು ಮೆಣಸಿನಕಾಯಿ. ಇಟ್ಸ್ ಫಾರ್ ದ ರೆಡ್ ಪೇಸ್ಟ್. ಕರಿಬೇವು ಸೊಪ್ಪು, ಮೇಥಿ ಹಾಫ್ ಸ್ಪೂನ್, ಅಂಡ್ ಮಸ್ಟರ್ಡ್ ಸಾಸಿವೆ 1/4 to half spoon, and then coriander 2 spoons, ಧನಿಯಾ okay, ಧನಿಯಾ 2 ಸ್ಪೂನ್, ಜೀರಾ ಹಾಫ್ ಸ್ಪೂನ್, ಓಕೆ, and ಅರಿಶಿನ ಮತ್ತೆ ಗರಂ ಮಸಾಲ. ಇದು ಟೇಸ್ಟ್ ತಕ್ಕಂತೆ ಅನ್ಸುತ್ತೆ ಅಲ್ವಾ? ಶುಂಠಿ ಯಾವುದಕ್ಕೆ? ಶುಂಠಿ ಅಷ್ಟೇ, ಆಮೇಲೆ ಫ್ರೈ ಮಾಡ್ಲಿಕ್ಕೆ ಇದು. ಫ್ರೈ ಮಾಡಕ್ಕೆ ಫ್ರೈ ಮಾಡ್ಲಿಕ್ಕೆ, ಮತ್ತೆ ಇದು ಅಷ್ಟೇ ಗಾರ್ಲಿಕ್ ಫ್ರೈ ಮಾಡ್ಲಿಕ್ಕೆ. ಬೆಳ್ಳುಳ್ಳಿ ಎಷ್ಟು ಬೇಕಾಗುತ್ತೆ? ಬೆಳ್ಳುಳ್ಳಿ ಒಂದು ಪಾಟ್, ಒಂದು ಇಡಿ ಬೆಳ್ಳುಳ್ಳಿ ಬೇಕಾಗುತ್ತೆ. ಬೆಳ್ಳುಳ್ಳಿ ಬೇಕಾಗುತ್ತೆ. ಸರಿ. ಅಂಡ್ ಆಫ್ ಕೋರ್ಸ್ ಪನ್ನೀರ್ ಚೋಲೆ, ಪನ್ನೀರ್ ಇಲ್ಲದೆ ಪನ್ನೀರ್ ಬೇಕು. ಪನ್ನೀರ್ನ ಫ್ರೈ ಮಾಡಿ, ಫ್ರೈ ಮಾಡ್ರೆ ಪನ್ನೀರ್. ಫ್ರೈ ಮಾಡು ಪನ್ನೀರ್. ಯಾವ ಎಣ್ಣೆ ಬೇಕು ಅಂತ ಕೇಳಲ್ಲ, ಯಾಕಂದ್ರೆ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೆಡಿ ಆಗಿದೆ ನಿಮಗೋಸ್ಕರ. ಅಡುಗೆ ಶುರು ಮಾಡೋಕ್ಕಿಂತ ಮುಂಚೆನೇ ಈ 17 ಸಾಮಗ್ರಿಗಳು ಘಮ್ ಅಂತ ಇದೆ, ವೇಟ್ ಮಾಡಕ್ ಆಗ್ತಲ್ಲ. ಸೊ ಏನ್ ಕೊಡ್ಲಿ ಇದ್ರಲ್ಲಿ? ಫಸ್ಟ್ ಸ್ವಲ್ಪ ಆಯಿಲ್ ಕೊಡಿ. ಫಸ್ಟ್ ಸ್ವಲ್ಪ. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ಲೀಸ್. ಟಡಾ. 1 ಸ್ಪೂನ್. 1 ಸ್ಪೂನ್ ಫ್ರೈ ರೆಡ್ ಚಿಲ್ಲೀಸ್ ಫಸ್ಟ್. ಓಕೆ. ಡ್ರೈ ರೆಡ್ ಚಿಲ್ಲೀಸ್ ಒಂದು 8ರಿಂದ 10. 8ರಿಂದ 10 ಹಾಕಿ. ಜಾಸ್ತಿ ಇದೆ ಇದರಲ್ಲಿ. ಅವಳು ಇವತ್ತು ಜಾಸ್ತಿ ಸ್ಪೈಸಿ ಮಾಡ್ತಿದ್ದಾಳೆ. ನನಗೆ ಮಾಡ್ಲಿ ನನಗೂ ಇಷ್ಟ. ಓಕೆ. ಎಷ್ಟು ಹಾಕ್ಬೇಕು? 2 ಸ್ಪೂನ್. 2 ಸ್ಪೂನ್ ಧನಿಯಾ, ಹಾಫ್ ಸ್ಪೂನ್ ಜೀರಾ. ಓಕೆ. ಜೀರಿಗೆ ಅರ್ಧ ಸ್ಪೂನ್. ಮಸ್ಟರ್ಡ್ ಸಾಸಿವೆ ಒಂದು ಹಾಫ್ ಸ್ಪೂನ್, ಅದು ಅರ್ಧ ಸ್ಪೂನಾ? ಅರ್ಧ ಸ್ಪೂನ್. ಸರಿ. ಮೆಂತ್ಯ 1/4 ಸ್ಪೂನ್. ಯಾಕೆ ಕಹಿ ಆಗುತ್ತೆ ಅಂತನಾ? ಹೌದು. ಇಂಟೆಲಿಜೆಂಟ್. ನಾನಲ್ವಾ? ಪ್ರಶ್ನೆ. ಕರಿಬೇವು ಸೊಪ್ಪು. ಸೊ ಯಾರು ಹೇಳ್ಕೊಟ್ಟಿದ್ದು ಮಮತಾ ಇದು? ಇದು ಒನ್ ಆಫ್ ಮೈ ರಿಲೇಟಿವ್ ಹೇಳ್ಕೊಟ್ಟಿದ್ದು. ರಿಲೇಟಿವ್ ಹೇಳ್ಕೊಟ್ಟಿದ್ದಾ? ಓಹ್, ಅಮ್ಮ ಹೇಳ್ಕೊಟ್ಟಿಲ್ಲ ಇದು? ಅಮ್ಮ ಅಲ್ಲ, ಅಮ್ಮಂದೆಲ್ಲ ಮ್ಯಾಂಗ್ಳೂರ್ ಸ್ಪೆಷಲ್. ಇದು ಏನ್ ಕಲರ್? ಇದು ಒಂದು 2 ನಿಮಿಷ ಸಾಟೆ ಮಾಡ್ಬೇಕು. ಓಕೆ. ಸೊ ಮಮತಾ, ತುಂಬಾ ಸೈಲೆಂಟ್ ನೀವು ಅಂತ ಗೊತ್ತಾಗ್ತಾ ಇದೆ. ಕೈ ಕೆಲಸ ಮಾಡ್ತಾ ಇದೆ, ಬಾಯಿ ಕಮ್ಮಿ ಕೆಲಸ ಮಾಡ್ತಾ ಇದೆ. ನಿಮ್ ಬಗ್ಗೆ ಹೇಳಿ, ನಿಮ್ ಚೈಲ್ಡ್ಹುಡ್ ಹೇಗಿತ್ತು? ನೀವೇನಾದ್ರೂ ನಾಟಕ ಚೇಷ್ಟೆ ಮಾಡಿದ್ದೀರಾ? ಏನೂ ಇಲ್ಲ, ನಾನು ತುಂಬಾ ಸೈಲೆಂಟ್. ಯಜ್ಞ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಚೇಷ್ಟೆ ಅಂತ. ಬಟ್ ನಾನು ಆಕ್ಚುಲಿ ಪಾಪ ಇದ್ದಿದ್ದು. ಇದೀಗ ರೆಡಿ ಆಗಿದೆ. 9th ಸ್ಟ್ಯಾಂಡರ್ಡ್ ವರ್ಗು ತುಂಬಾ ಸೈಲೆಂಟ್. ನಾನು ಕ್ಲಾಸಲ್ಲಿ ಇರೋದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಓಕೆ, ಇದೀಗ ರೆಡಿ ಆಗಿದೆ. ರೆಡಿ ಆಗಿದೆ. ಪೇಸ್ಟ್ ಮಾಡಬೇಕು.
ಸೊ ಈ ಮೆಣಸಿನ್ಕಾಯಿ ತರಾನೇ ಸ್ಪೈಸಿ ಆಗ್ಬಿಟ್ರು ಆಮೇಲೆ ನಮ್ ಯಜ್ಞ. ಸರಿ ಮಾಡೋಣ ಪೇಸ್ಟ್. ಎಸ್ ಮಾಡೋಣ. ಈ ಮೆಣಸಿನ್ಕಾಯಿ ಆಮೇಲೆ ಈ ಬಾಕಿ ಧನಿಯಾ ಅದೆಲ್ಲ ಜೊತೆಗೆ ಹಾಕಿ ಗ್ರ್ ಅನ್ಸಿದ್ರೇನೆ ಅದ್ರ ಮಜಾ ಅಲ್ವಾ, ಅದ್ರ ಫ್ಲೇವರ್. ಯಾ ಇಂಡಿಯನ್ ಕುಕಿಂಗ್ ಅಲ್ಲಿ ಅದೊಂದು ಇದ್ದೇ ಇರತ್ತಲ್ಲ, ಸಮ್ ಯಾವ್ದಾದ್ರು ಒಂದು ಮಸಾಲ ಹಾಕ್ತಾರೆ, ಗ್ರೇಟ್ ಮಾಡ್ಬಿಟ್ಟು ಇಂಡಿಯನ್ ಗ್ರೈಂಡ್ ಕುಕಿಂಗ್ ಮಾಡಿ. ಮಾತ್ರ ಅಲ್ಲ, ಇಂಡಿಯನ್ ಸಿಸ್ಟರ್ಸ್ ಅಲ್ಲೂ ಹಂಗೆ ಯಾವಾಗ್ಲೂ ಜೊತೆಲೇ ಇರ್ತಾರೆ. ನೀವಿಬ್ರು ಅಷ್ಟೇ ಸ್ಕೂಲ್ ಜೊತೆಲೇ ಹೋಗ್ತಿದ್ರಿ ಅಲ್ವಾ? ಹೌದು, ಜೊತೆಗೇನೆ ಕೇಂದ್ರ ವಿದ್ಯಾಲಯಲ್ಲಿ ಕಲ್ತಿದ್ ನಾವು. ನಾವು 4 ಜನ ಸೇಮ್ ಸ್ಕೂಲ್. ಓ ಸೊ ಇದನ್ನೀಗ ರುಬ್ಬೇಕು. ಸ್ವಲ್ಪ ನೀರು ಬೇಕು. ನೀರು ಎಷ್ಟು ನೀರು ಹಾಕಿದ್ರಿ? ಸ್ವಲ್ಪ ಒಂದು ಒಂದು ಅರ್ಧ ಕಪ್ ಅಲ್ಲ? ಅರ್ಧ ಕಪ್ ಅಷ್ಟು. ಒಂದು ಅರ್ಧ. ಸ್ವಲ್ಪ ಹಲ್ದಿ, ಎಷ್ಟು ಹಾಕ್ಬೇಕು? ಹಾಫ್ ಅರ್ಶಿನ? ಸ್ಪೂನ್ ಹಲ್ದಿ, ಹಾಫ್ ಸ್ಪೂನ್ ಹಾಫ್ ಅರಿಶಿನ. ಸ್ಪೂನ್ ಅರಿಶಿನ ಹಾಕಿ. ಈಗ ನೀವು ಆಕ್ಚುಲಿ ಕ್ವೆಶನ್ ಕೇಳ್ಬೇಕು ನನ್ನ. ಇವಳು ಆಲ್ಮೋಸ್ಟ್ ಎಲ್ಲ ಇದ್ರನ್ನು ಹಿಂದಿಯಲ್ಲಿ ರೆಫರ್ ಮಾಡ್ತಿದ್ದಾಳೆ, ಯಾಕೆ ಅಂತ. ಹೌದು ಅಲ್ಲ? ಯಾಕೆ ಹೇಳಿ? ಯಾಕೆ? ನಾವು ಆಕ್ಚುಲಿ CBSE ಬೋರ್ಡ್ ಅಲ್ಲಿ ಕಲ್ತಿರೋದು, ಕೇಂದ್ರ ವಿದ್ಯಾಲಯ. ಹಾ. ನಮಗೆ ಕನ್ನಡ ಇರ್ಲಿಲ್ಲ, ಹಿಂದಿ, ಇಂಗ್ಲಿಷ್ ಅಂಡ್ ಸಂಸ್ಕೃತ್ ಥರ್ಡ್ ಲ್ಯಾಂಗ್ವೇಜ್. ಹಂಗೆ ಸೊ ಹಾಗಾಗಿ ಮನೆಯಲ್ಲಿ ಕೂಡ ನಾವು ಹಿಂದಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದು, ಸ್ಕೂಲಲ್ಲಿ ಕೂಡ ಅದೇ, ಫ್ರೆಂಡ್ಸ್ ಕೂಡ ಅದೇ. ಸೊ ಅದೇ ಅಭ್ಯಾಸ ಆಗೋಗಿದೆ. ಸೊ ಅದಕ್ಕೆ ಮನೆಯಲ್ಲೂ ನೀವು ಹಿಂದಿಯಲ್ಲೇ ಹಿಂದಿ ಮಾತಾಡೋದು, ಅಲ್ಲದೆ ತುಳು ಮಾತಾಡೋದು. ಇಲ್ಲದೆ ತುಳು ಮಾತಾಡೋದು. ಹಾ, ಇಲ್ಲಾದ್ರೆ ತುಳು. ಇವತ್ತೇ ವರ್ಕೌಟ್ ಇದು. ಆಹಾ, ಇವಾಗ ಈರುಳ್ಳಿ ಫ್ರೈ ಮಾಡ್ಬೇಕು. ಫಸ್ಟ್ ಟೈಮು ಯಜ್ಞಗೆ ಅಡ್ಗೆ ಮಾಡ್ಕೊಟ್ಟಾಗ ಅದೇನೋ ಸೂಜಿ ಪಯ್ಯ ಅಂತ ಮಾಡಿದ್ರಂತೆ. ಫಸ್ಟ್ ಡಿಶ್ ಸೂಜಿ ಪಯ್ಯ. ಅದು ಫಸ್ಟ್ ಟೈಮ್ ಒಂದು ಮ್ಯಾಗ್ಝಿನ್ ಅಲ್ಲಿ ನೋಡಿ ಮಾಡಿದ್ದು. ಓಕೆ, ಫುಲ್ ಫ್ಲಾಪ್. ಫುಲ್ ಫ್ಲಾಪ್. ಫ್ಲಾಪ್ ಅದು ರವಾ ಯೂಸ್ ಮಾಡಿ ಮಾಡಿದ್ದು. ರವಾ ಅಂದ್ರೆ ಸೂಜಿ. ಸೂಜಿ ಪಾಯ್ ಅಂತ. ಇವಾಗ ಏನ್ ಮಾಡೋಣ? ಖಾನ. ಗಾರ್ಲಿಕ್ ಸ್ವಲ್ಪ ಅದನ್ನ ಕ್ರಶ್ ಮಾಡಬೇಕು. ಓಕೆ, ಒಂದು ಸೈಡ್ ಅಲ್ಲಿ ಕೆಂಪು ಚಟ್ನಿ ರೆಡಿ ಆಗಿದೆ. ಒಂದು ಸ್ಪೂನ್ ಎಣ್ಣೆ, ಗಮ್ಮಂತದೆ. ಇದಕ್ಕೆ ಎಣ್ಣೆ ಹಾಕ್ತೀರಾ? ಎಣ್ಣೆ. ಸೊ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್, ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದೀವಿ. 1 ಒಂದು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. 1 ಸ್ಪೂನ್. ಓಕೆ, 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ಅದಾದ ಬಿಸಿ ಒಂದು ಪಾಟ್ ಗಾರ್ಲಿಕ್ ಅದನ್ನ ಕ್ರಶ್ ಮಾಡಬೇಕು. ಒಂದು 10-12 ಬೆಳ್ಳುಳ್ಳಿ ಜಜ್ಜಿ ಬಜ್ಜಿ ಮಾಡ್ಬೇಕಾ? ಕ್ರಶ್ ಮಾಡಿ. ಓ, ಚಾಕು ಅಲ್ಲೇ ಕ್ರಶಿಂಗ. ಈ ಕ್ರಶ್ ಮಾಡಿದ್ರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಬ್ಯೂಟಿಫುಲ್, ವೆರಿ ನೈಸ್. ಸೊ ಸೆಕೆಂಡ್ ಸಿಸ್ಟರ್ ಅಂಡ್ ಇವರು ಕ್ರಶ್ ಆಗಿ ಫುಲ್ ಜಗಳ ಎಲ್ಲ ಆಡಿದ್ದಾರೆ ಅಂತ ಹೇಳಿದ್ರಿ. ಬಾಕಿ ನೀವಿಬ್ರು ಪಾಪದ ಪ್ರಾಣಿಗಳ? ನಾನ್ ಹೇಳ್ದೆ ಅಲ್ಲ, ನಾನ್ ಜಗಳ ಮಾಡಕ್ ಹೋಗ್ತಿರ್ಲಿಲ್ಲ. ಇವರಿಬ್ರು ಜಗಳ ಮಾಡೋದು, ನನ್ಗೂ ಮಿಕ್ಕಿರೋದೆಲ್ಲ 8 ನಂಗೆ ಸಿಗೋದು. 9th ಸ್ಟ್ಯಾಂಡರ್ಡ್ ಅಲ್ಲಿ ಲಾಸ್ಟ್ ಇವರು ಜಗಳ ಮಾಡಿದ್ದು. ಅದು ರೋಲ್ ಆಗಿ ಒಂದಮ್ಮ ಬಾರಿಸಿದ್ದಾರೆ. ದಿ ಎಂಡ್ ಅದಾದ್ಮೇಲೆ ಯಾವತ್ತೂ ಜಗಳ ಮಾಡಿಲ್ಲ ಅವ್ರು. ಅಮ್ಮನ ಕೈ ಏಟು ತಿಂದಾದ್ಮೇಲೆ ಜಗಳ ಆಡದೆ ಬೇಡ ಅಂತ ಡಿಸೈಡ್ ಮಾಡಿದ್ರೇನೋ. ಅದು ಯುದ್ಧ ಆಗ್ತಾ ಇತ್ತು ಮನೆಯಲ್ಲಿ. ಸೊ ನಾವು ಪಾರ್ಟೀಸ್ ಹೋಗೋದು. ಈಗ ಇದನ್ನ ಫ್ರೈ ಮಾಡಬೇಕು. ಓಕೆ, ಹಾಕಿ. ಓಹೋ, ಶಬ್ದ ಬಲು ಜೋರಾಗಿ ಬರ್ತಾ ಇದೆ. ಅಂತ ಚೆನ್ನಾಗಿ ಒಂದು ಬ್ರೌನ್ ಆಗೋತಂತ ಫ್ರೈ ಮಾಡಬೇಕು. ಓಕೆ, ಇವಾಗ ಈರುಳ್ಳಿ ಹಾಕ್ಬೇಕು. ಸೂಪರ್. ಎಷ್ಟು ಆನಿಯನ್ ಹಾಕ್ತೀವಿ? ಒಂದು 2 ಆನಿಯನ್ ಅಷ್ಟು ಬೇಕು. 2 ಆನಿಯನ್ ಹಾಕ್ಬೇಕು. ಈರುಳ್ಳಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಸುಮಾರು ಹುಡುಗರ ಕಣ್ಣಲ್ಲಿ ನೀರು ಹಾಕ್ತಿದ್ದೀರಂತ ಯಜ್ಞ. ಎಸ್ಪೆಷಲಿ ರೋಸ್ ಡೇ ಟೈಮಲ್ಲಿ ಫುಲ್ ಕಂತೆ ಅದು ರೋಸು ಸಿಕ್ತಿತ್ತಂತೆ, ಚಾಕ್ಲೇಟ್ ಸಿಕ್ತಿತ್ತಂತೆ. ರೋಸ್ ಡೇಗೆ ನಾನು ಡಿಗ್ರಿ ಫೈನಲ್ ಇಯರ್ ಇದ್ದಾಗ ಹೈಯೆಸ್ಟ್ ನಂಬರ್ ಆಫ್ ರೋಸಸ್ ನನಗೆ ಬಂದಿದ್ದು. ಏನಾದ್ರು ಶೇರಿಂಗ್ ಕೇರಿಂಗ್ ಅಂತ ಸಿಸ್ಟರ್ಸ್ಗೂ ಕೊಟ್ರ ರೋಸಸ್ ಚಾಕ್ಲೇಟ್ಸ್ ಇಲ್ಲ ಒಬ್ರೇನಾ? ಅವ್ರ ಶೇರ್ ಅವ್ರಿಗೆ ಸಿಗ್ತಾ ಇತ್ತು, ಶೇರ್ ನನಗೆ ಬರ್ತಾ ಇತ್ತು. ಸೊ ಕೇಳಿ ಕಬ್ಳಾಯಿಸ ಫೈಯಿಂಗ. ದಟ್ಸ್ ದ ವೇ ಅಲ್ವಾ? ಇಲ್ಲ, ದಟ್ ಇಸ್ ನಾಟ್ ದ ವೇ. ಇಲ್ಲಿ ನೋಡಿ, ಫುಲ್ ಶೇರಿಂಗ್ ಇಸ್ ಕೇರಿಂಗ್ ಆಗ್ತದೆ. ಏನು ಸೂಪರ್ ಆಗಿ ಗೋಲ್ಡನ್ ಬ್ರೌನ್ ಆಗಿ ಕ್ರಿಸ್ಪಿ ಆಗಿ ಫ್ರೈ ಆಗ್ತದೆ. ಹಾ, ಆ ಗಾರ್ಲಿಕ್ ಫ್ರೈ ಮಾಡೋ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಲ್ಲ ಅಂತ. ಈಗ ನೆಕ್ಸ್ಟ್ ಏನ್ ಮಾಡ್ತೀಯಾ? ನೆಕ್ಸ್ಟ್ ಜಿಂಜರ್ ಹಾಕಬೇಕು. ಶುಂಠಿ. ಓಕೆ, ಸ್ವಲ್ಪ ಶುಂಠಿ ಅವ್ರ ಫೇವ್ರೆಟ್ ಕೂಡ. ಹೌದಾ? ಒಂದು ಬೆಳಿಗ್ಗೆ ಟೀ ಮಾಡ್ತಾಳಲ್ಲ, ಬಿಟ್ರೆ ಒಂದು ಫುಲ್ ಹಾಕೊಂಡು ಕುಡಿತಾಳೆ ಬೇಕು. ಶಿಲಾ ಜಿಂಜರ್. ಲಾಟ್ ಆಫ್ ಪೀಪಲ್ ಕಾಲ್ ಮೀ ಶುಂಠಿ. ಶುಂಠಿ ಗೋಸ್ ರೈಮಿಂಗ್ ಅಂತ. ಅವ್ಳಿಗೆ ಶುಂಠಿ ಸಿಗ್ಲಿಲ್ಲ, ನಿಮ್ನ ಜಡ್ಜಿ ಹಾಕ್ತಾಳ. ಅದು ಒಂದು ಬಾಕಿ ಇತ್ತು ಜೀವನದಲ್ಲಿ. ನೆಕ್ಸ್ಟ್ ಟೊಮ್ಯಾಟೊ. ಓಕೆ, 2 ಟೊಮ್ಯಾಟೊ ಹಾಕಬೇಕು. ಚಕ ಅಂತ ಹಾಕಬೇಕು. ಸರಿ, ಟೊಮ್ಯಾಟೊ ಅದು ಪಾಡಿಗೆ ಅದ್ರ ಕೆಲಸ ಮಾಡಲಿ. ನಾವು ಮಂಗಳೂರಿಗೆ ಹೋಗೋಣ. ಮತ್ತೆ ಮಂಗಳೂರು ಫೇಮಸ್ ಮೀನ್ಗೆ ಅಲ್ವಾ? ಮೀನು ಅಂದ್ಮೇಲೆ ಮೀನಲ್ಲಿ ಯಾವ್ಯಾವ ವೆರೈಟಿ ಇದೆ? ಕಾಣೆ,
ಬಂಗುಡೆ, ಬೂತಾಯಿ, 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 ಬಂಗುಡೆ ಇಲ್ಲಲ್ಲ, ಪಾಂಪ್ಲೆಟ್, ಪಾಂಪ್ರೇಟ್, ಅಂಜಲ್, ಅಂಜಲ್, ಎಡಿ, ಲೇಡಿ ಫಿಶ್, ಅದೇ ಕಾಣೆ ಅಲ್ವಾ? ಹಾಂ 5. ಒಳ್ಳೆಂಚಿ. ಇವಾಗ ಈ 5 ಅಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? ನಾನು ಮೀನು ತಿನ್ನಲ್ಲ. ಹೌದು, ನಾನು ಮಂಗಳೂರವಳು, ಆದ್ರೆ ನಾನು ಮೀನು ತಿನ್ನಲ್ಲ. ತಲೆ ಸುತ್ತಾ ಇದೆ ನನಗೆ. ಮಂಗಳೂರು ಹುಡುಗಿ ಮೀನ್ ತಿನ್ನಲ್ವಾ? ಇದು ಹೆಂಗಾಯ್ತು ಗೊತ್ತಾ? ಹೆಂಗಾಯ್ತು? ಅದು ಪ್ರಾನ್ಸ್ ಮತ್ತೆ ಕ್ರಾಪ್ ತಿಂತಾರೆ. ತಿರುಪತಿಗೆ ಹೋಗಿ ಲಡ್ಡು ಸಿಗದೆ ಇರೋ ತರ ಆಯ್ತಿದ್ದು. ಬಟ್ ಪಿಕ್ಚರ್ ಅಲ್ಲಿ ಉಳಿದವರು ಕಂಡಂತೆ ಅಲ್ಲಿ ಫುಲ್ ಮೀನೆಲ್ಲ ಸೆಲ್ಲಿಂಗ್ ಮಾಡ್ತಾ ಇದ್ರಿ. ಅಯ್ಯೋ, ಅದ್ರ ಕತೆ ಏನು ಹೇಳಿ. ನನಗೆ ಆ್ಯಕ್ಚುಲಿ ಕ್ಯಾರೆಕ್ಟರ್ ಫಸ್ಟ್ ಇನಿಷಿಯಲಿ ನಾನು ಬೇಡ ಅಂದಿದ್ದೆ. ಮೀನ್ಗೋಸ್ಕರ ಬೇಡ ಅಂದಿದ್ರಾ? ಹೌದು, ಫಿಶ್ ಮಾರ್ಕೆಟಲ್ಲಿ ಶೂಟ್ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ನಾನು ಬೇಡ ಅಂದಿದ್ದೆ. ಆಮೇಲೆ ಐ ವಾಸ್ ಕಾಲ್ 4 ಸತಿ ಕಾಲ್ ಮಾಡಿ ಫೈನಲಿ ಒಪ್ಕೊಂಡೆ. ಓಕೆ ಮಾಡೋಣ ಅಂತ. ಅದ್ರ ಕಂಡೀಷನ್ಸ್ ಇತ್ತು. ಏನ್ ಕಂಡೀಷನ್? ನಾನು ಮೀನು ಮುಟ್ಟಲ್ಲ, ಓಕೆ, ಮತ್ತೆ ಆ ಬಟ್ಟಿ ಹೊಸದಿರ್ಬೇಕು, ಅದು ಮೀನು ಹಾಕಿರ್ಬಾರ್ದು ಅದರಲ್ಲಿ. ಸೊ ಆಲ್ ದಟ್ ಕಂಡೀಷನ್ಸ್ ಇತ್ತು. ಸೊ ಅದ್ರೊಳಗಿದ್ದ ಪ್ಲಾಸ್ಟಿಕ್ ಮೀನಾ? ಮೀನೇ ಇರಲಿಲ್ಲ. ಈ ವಿಷಯ ನಾನು ತಗೊಂಡು ಹೋಗ್ತೀನಲ್ಲ ಆ ಬಟ್ಟಿಯಲ್ಲಿ. ಈ ವಿಷಯ ಯಾರಿಗೂ ಗೊತ್ತಿರ್ಲಿಲ್ಲ. ಸೀಕ್ರೆಟ್ ಬಯಲಾಗಿದೆ ಇವತ್ತು. ಬುಟ್ಟಿಯಲ್ಲಿ ಮೀನೇ ಇರ್ಲಿಲ್ಲ. ಟೊಮೆಟೊ ಇಸ್ ರೆಡಿ. ಇವಾಗ ಕರ್ಬೇವಿನ ಸೊಪ್ಪು ಹೋಗ್ತಾ ಇದೆ ಅಲ್ಲಿ. ಇಲ್ಲಿ ನಾವು ಬೆಳ್ಳುಳ್ಳಿ ಹಾಕಿದ್ವಿ ಎಣ್ಣೆಗೆ, ಆಮೇಲೆ ಈರುಳ್ಳಿ ಹಾಕಿದ್ವಿ, ಫ್ರೈ ಮಾಡಿದ್ವಿ, ಶುಂಠಿ ಹಾಕಿದ್ವಿ, ಬೆಳ್ಳುಳ್ಳಿ ಕ್ರಶ್ ಮಾಡಿದ್ವಿ. ಕ್ರಶ್ಡ್ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಶುಂಠಿ, ಟೊಮ್ಯಾಟೊ, ಕರಿಬೇವು. ಕರೆಕ್ಟಾ? ಇದನ್ನೆಲ್ಲ ಇವಾಗ ಫ್ರೈ ಮಾಡ್ತಾ ಇದೀವಿ. ಈಗ ಕಾಯಿ ಹಾಲು ಹಾಕ್ಬೇಕು. ಒಂಥರ ಮಂಗಳೂರು ಸ್ಟೈಲ್ ಆಯ್ತಲ್ಲ, ಕಾಯಿ ಹಾಲು ಹಾಕಿ. ಆಲ್ಮೋಸ್ಟ್. ಆದ್ರೆ ಪನ್ನೀರ್ ಬಂದಿರೋದ್ರಿಂದ ನಾರ್ತ್ ರೆಡ್ ಟೇಸ್ಟ್ ಆಗುತ್ತೆ. ಆಗ್ಲೇ ರುಬ್ಬಿರೋ ಟೇಸ್ಟ್. ಸೊ ಇದಕ್ಕೆ ರೆಡ್ ಪೇಸ್ಟ್ ಆಡ್ ಮಾಡ್ತೀವಿ. ಸೊ ಆವಾಗ್ಲೇ ಗ್ರೈಂಡ್ ಮಾಡಿ ಗರ್ರ ಅಂತ ರೆಡಿಯಾಗಿ ಕಾಯ್ತಿದ್ದೆ ರೆಡ್ ಪೇಸ್ಟ್. ಇವಾಗ ಏನ್ ಬೇಕು ಫೈನಲಿ? ಡಬುಲಿ ಚೆನ್ನ. ಚಂದವಾಗಿದೆ. ಅಂದ್ರೆ ಇದು ಜಾಸ್ತಿ ಟೈಮ್ ತಗೊಳ್ಳಲ್ಲ ಕುಕ್ ಆಗಕ್ಕೆ. ಹೌದು, ಕಾಬುಲಿ ಚೆನ್ನ ಮೊದಲೇ ಬೇಯಿಸಿರ್ತೀವಲ್ಲ, ಕರೆಕ್ಟ್ ಜಾಸ್ತಿ ಟೈಮ್ ಬೇಡ. ನಥಿಂಗ್ ಸ್ವೀಟರ್ ದೆನ್ ಸಾಲ್ಟ್ ಹೇಳ್ತಾರಲ್ಲ. ಏನೇ ಇರ್ಲಿ, ತಿಂಡಿ ಯಾವುದೇ ಇರ್ಲಿ, ಸಾಲ್ಟ್ ಇಲ್ಲದೆ ಟೇಸ್ಟ್ ಇಲ್ಲ, ರುಚಿ ಇಲ್ಲ. 2 ಸ್ಪೂನ್ ಸಾಲ್ಟ್. ಸ್ವಲ್ಪ ಮುಚ್ಚಿಟ್ಬಿಡೋಣ. ಮುಚ್ಚಿಡ್ಬೇಕು. ಫುಲ್ ಸಿಮ್ ಆಗಿದೆಯಾ? ಸಿಮ್ಮಲ್ಲಿ. ಓಕೆ, ನೆಕ್ಸ್ಟ್ ಸ್ಟೆಪ್. ಓಕೆ, ಇವಾಗ ಪನ್ನೀರ್ ಫ್ರೈ ಆಯ್ತು. ಆಗಿಲ್ಲ, ಇಲ್ಲ, ಪನ್ನೀರ್ ಫ್ರೈ ಮಾಡಿ ಆಗತ್ತೆ. 1 ಸ್ಪೂನ್ ಆಯಿಲ್ ಹಾಕಬೇಕು. 1 ಸ್ಪೂನ್ ಎಣ್ಣೆ. ಓಕೆ, ಇಷ್ಟು ಎಣ್ಣೆ ಸಾಕಾ ಪನ್ನೀರ್ಗೆ? ಸೆಲ್ಫ್ ಕಾನ್ಶಿಯಸ್. ಇಲ್ಲ, ನಾನ್ ಸ್ಟಿಕ್ ಪ್ಯಾನ್ ಅಲ್ವಾ, ಜಾಸ್ತಿ ಬೇಡ. ಒಟ್ಟಿನಲ್ಲಿ ಈ ಪನ್ನೀರ್ ಚೋಲೆ ತಿಂದ್ರೆ ಒಂದು 5 kg ಕಮ್ಮಿ ಆಗ್ತೀರಾ, ಜಾಸ್ತಿ ಆಗಲ್ಲ. ನೋಡಕ್ಕೆ ಇದು ಬಹಳ ರಿಚ್ ಆಗಿದೆ ಈ ಪನ್ನೀರ್ ಚೋಲೆ.